17ನೇ ಲೋಕಸಭಾ ಚುನಾವಣೆ 2019 ಲೋಕಸಭಾ ಮಹಾಸಮರ. ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆಯಾಗುತ್ತಿದ್ದಂತೆ ಕೋಲಾರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇನ್ನು ಕಾಂಗ್ರೆಸ್ನ ಹಾಲಿ ಸಂಸದರಾಗಿರುವಂತಹ ಕೆಎಚ್ ಮುನಿಯಪ್ಪರವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಖಚಿತವಾಗಿದೆ. ಇನ್ನು ಬಿಜೆಪಿಯಲ್ಲಿ ಮಾತ್ರ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗೊಂದಲ ಉಂಟಾಗಿದ್ದು, ಮೋದಿ ಅಲೆಯಲ್ಲಿ ಗೆಲ್ಲಲು ಹೊರಟಿರುವ ಬಿಜೆಪಿಗೆ ಅಭ್ಯರ್ಥಿಗಳ ಆಯ್ಕೆ ತಲೆನೋವಾಗಿ ಪರಿಣಮಿಸಿದೆ. ಸತತವಾಗಿ 7 ಬಾರಿ ಕೋಲಾರ ಮೀಸಲು ಲೋಕಸಭೆ ಕ್ಷೇತ್ರದಿಂದ ಗೆದ್ದಿರುವಂತಹ ಸಂಸದ ಕೆಎಚ್ ಮುನಿಯಪ್ಪರವರು 8ನೇ ಬಾರಿ ಗೆಲುವಿಗೆ ಸಿದ್ಧರಾಗಿದ್ದಾರೆ. ಮತ್ತೊಂದು ಕಡೆ ಕೆಎಚ್ ರನ್ನು ಸೋಲಿಸುತ್ತೇನೆ, ನನಗೆ ಒಂದು ಚಾನ್ಸ್ ಕೊಡಿ ಎಂದು 5ಕ್ಕೂ ಹೆಚ್ಚು ಮಂದಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ನಾ ಮುಂದು ಅಂತ ಟಿಕೆಟ್ಗಾಗಿ ಲಾಬಿ ನಡೆಸುತ್ತಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಹೇಳಿಕೊಳ್ಳುವಂತಹ ನೆಲೆ ಇಲ್ಲ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ ನಿಂತಿದ್ರೂ ಸಹ ಅಷ್ಟೂ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹೀನಾಯವಾಗಿ ಸೋತಿದ್ರು. ಮೋದಿ ಬಂದು ಪ್ರಚಾರ ಮಾಡಿ ಹೋಗಿದ್ರೂ ಸಹ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರವನ್ನು ಬಿಜೆಪಿ ಗೆದ್ದಿಲ್ಲ. ಆದರೆ ಜಿಲ್ಲೆಯ ಮತದಾರರ ಮನಸ್ಥಿತಿ ಮಾತ್ರ ಲೋಕಸಭಾ ಚುನಾವಣೆಗೆ ಬದಲಾಗುತ್ತದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಾತ್ರ ಪ್ರಬಲವಾಗಿದೆ. ಲೋಕಸಭಾ ಚುನಾವಣೆ ಹೊರತುಪಡಿಸಿ ಬೇರೆಲ್ಲ ಚುನಾವಣೆಗಳಲ್ಲಿ ಇವೆರಡರ ನಡುವೆ ಪೈಪೋಟಿ ಕಂಡುಬರುತ್ತದೆ. ಲೋಕಸಭಾ ಚುನಾವಣೆಗೆ ಮಾತ್ರ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಪೈಪೋಟಿ. ಇನ್ನು ಈ ಬಾರಿಯೂ ಕಾಂಗ್ರೆಸ್ನಿಂದ ಸೋಲಿಲ್ಲದ ಸರದಾರ 7 ಬಾರಿ ಸಂಸದನಾಗಿ 8ನೇ ಬಾರಿಗೆ ಕೆಎಚ್ ಮುನಿಯಪ್ಪರವರು ಸ್ಪರ್ಧೆ ಮಾಡಲಿದ್ದಾರೆ. ಮೈತ್ರಿಯಿಂದಾಗಿ ಜೆಡಿಎಸ್ ಬೆಂಬಲ ಕೂಡ ಈ ಬಾರಿ ಸಿಗಲಿದೆ. ಆದರೆ ಜಿಲ್ಲೆಯಲ್ಲಿ ಮುನಿಯಪ್ಪರವರಿಗೆ ಕಾಂಗ್ರೆಸ್ ಮುಖಂಡರಿಂದಲೇ ವಿರೋಧ ವ್ಯಕ್ತವಾಗುತ್ತಿರುವುದು 8ನೇ ಗೆಲುವಿಗೆ ಅಡ್ಡಗಾಲು ಆಗುತ್ತಿದೆ. ಆದರೆ ಸಂಸದ ಕೆಎಚ್ ಮುನಿಯಪ್ಪರವರು ಕ್ಷೇತ್ರಕ್ಕೆ ಮಾಡಿರುವ ಅಭಿವೃದ್ಧಿ ಹಾಗೂ ಕ್ಷೇತ್ರದ ಜನರ ಜೊತೆ ಇಟ್ಟುಕೊಂಡಿರುವ ಒಡನಾಟದಿಂದಾಗಿ ಕೆಎಚ್ ಮುನಿಯಪ್ಪರವರು 8ನೇ ಬಾರಿ ಗೆಲ್ಲಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಹೇಳ್ತಾ ಇದ್ದಾರೆ. ಯಾವ ಕಾಂಗ್ರೆಸ್ ಮುಖಂಡರು ಅದು ಮಾಡಿಲ್ಲ. ಇದು ಕೆಲವರು ಕಿಡಿಗೇಡಿಗಳನ್ನ ಇದನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಕೆಎಸಿ ವ್ಯಾಲ್ಯೂ ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಂದ್ರೆ ಮೊದಲನೇ ಕಾರಣ ಕೆಎಚ್ ಮುನಿಯಪ್ಪ ಅವರು ಮತ್ತು ಡಿ ಕೆ ರವಿ ಅವರು, ಅಂದಿನ ಜಿಲ್ಲಾಧಿಕಾರಿ ಡಿ ಕೆ ರವಿ ಅವರು. ಅವ್ರು ಫಸ್ಟ್ ಇದನ್ನ ತಗೊಂಡ್ರು ಕೆಎಚ್ ಮುನಿಯಪ್ಪ ಅವರು. ಅವ್ರ ಜೊತೆಯಲ್ಲಿ ಡಿ ಕೆ ರವಿ ಅವರು ಕೈ ಜೋಡಿಸಿದ್ರು. ಅದಾದಮೇಲೆ ನಮ್ಮ ಶಾಸಕರಾದ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಸೇರಿಸಿದ್ರು. ಇದೆಲ್ಲ ಆದಮೇಲೆ ಮಾನ್ಯ ಮಂತ್ರಿಗಳಾದ ರಮೇಶ್ ಕುಮಾರ್ ಅವರು ಜಿಲ್ಲಾ ಮಂತ್ರಿ ಆದಮೇಲೆ ಅವರು ಅದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅದನ್ನು ಬೇಗ ಮಾಡೋದ್ರಲ್ಲಿ ಯಶಸ್ವಿ. ಕೋಲಾರಲ್ಲಿ ನಮಗೆ ನಾಯಕತ್ವ ಇದೆ. ಎಲ್ಲ ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಮುಲ್ಬಾಗಲ್ಲೂ ನಮಗೆ ಎಲ್ಲ ಬೂತ್ಗಳಲ್ಲಿ ಕಾರ್ಯಕರ್ತರಿದ್ದಾರೆ. ಎಲ್ಲೂ ನಾವು ವೀಕ್ ಇಲ್ಲ. ಕ್ಷೇತ್ರದಲ್ಲಿ ಈ ಸರ್ತಿ ನಮಗೆ ರಾಹುಲ್ ಗಾಂಧಿ ಅಳೆಯೇ ಇರುತ್ತೆ. ಯಾಕಂದರೆ ಮೋದಿನ ಈ 5 ವರ್ಷದಲ್ಲಿ ಜನ ನೋಡಿದ್ದಾರೆ. ಮೋದಿ ಅವರು ಮಾಡಿರೋ ಕೆಲಸಗಳು, ಆಶ್ವಾಸನೆಗಳು ಒಂದೂ ಅವರು ನೆರವೇರಿಸಿಲ್ಲ. ಒಂದು ಹೇಳ್ತೀನಿ, ಇವತ್ತು ಯುವಕರಿಗೆ ನಾನು ಉದ್ಯೋಗ ಕಲ್ಪಿಸ್ತೀನಿ ಅಂತ ಹೇಳಿದ್ರು, ಅದರಲ್ಲಿ ವಿಫಲವಾಗಿದ್ದಾರೆ. ನಾವು ಬ್ಲ್ಯಾಕ್ ಮನಿಯಿಂದ ಫಾರಿನಲ್ಲಿ ಏನಿದೆ ಅದನ್ನು ತಗೊಂಬರ್ತೀನಿ ಅಂತ ಹೇಳಿದ್ರು. ಅದನ್ನು ತಗೊಂಬಂದು ಇಲ್ಲಿ ಒಂದು BPL ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದರು. 1 ರೂಪಾಯಿ ಹಾಕೋಕ್ಕಾಗಿಲ್ಲ ಅವ್ರಿಗೆ. ಮತ್ತು ಡಿಮಾನಿಟೈಸೇಷನ್ ಮಾಡಿರೋದ್ರಲ್ಲೂ ಅವರು ವಿಫಲರಾಗಿದ್ದಾರೆ. ಈ GST ತಗೊಂಬಂದು ಜನರ ಮೇಲೆ, ಬಿಸ್ನೆಸ್ ಪೀಪಲ್ ಮೇಲೆ ಒಂದು ಹೊರೆಯನ್ನು ಹಾಕಿದ್ದಾರೆ. ಆದ್ದರಿಂದ ಇವಾಗ ಎಲ್ಲೂ ಮೋದಿ ಅವರ ವೇವಿಲ್ಲ. ನೀವು ನೋಡಿರಬೇಕು, ಮೊನ್ನೆ ಲಾಸ್ಟ್ ನಡೆದ 3 ಅಸೆಂಬ್ಲಿ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಜಯಬೇರಿಯಾಗಿದೆ. ಕೆಎಚ್ ಮುನಿಯಪ್ಪ ಅವರು ಇವತ್ತು ಏನು ಹೈವೇಸ್ ಆದಮೇಲೆ, ಹೈವೇಸ್ ಅವರ ಕೊಡುಗೆ, ಹೈವೇಸ್ ಆದಮೇಲೆ ನಮ್ಮ ಜಿಲ್ಲೆಗೆ ವೇಮಗಲ್ ಇರ್ಬೋದು ಮತ್ತು ನರಸಾಪುರ ಅಲ್ಲಿ ಇಂಡಸ್ಟ್ರಿ ಏರಿಯಾ ಬರಬೇಕಂದ್ರೆ ಅದು ಕೆಎಚ್ ಮುನಿಯಪ್ಪ ಅವರ ಸಾಧನೆ. ಯಾವತ್ತು ಒಂದು ಸುಸಜ್ಜಿತವಾದ ರಸ್ತೆಗಳು ಮಾಡ್ತಾರೋ ಆವತ್ತು ಹೊರಗಡೆಯಿಂದ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇವತ್ತು ನಮ್ಮ ಜಿಲ್ಲೆಗೆ ಬಂದಿದೆ ಅಂದರೆ ಅದು ಕೆಎಚ್ ಮುನಿಯಪ್ಪ ಅವರ ಕೊಡುಗೆ. ಮತ್ತು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅವರು ರೈಲ್ವೆ ಮಂತ್ರಿ ಇದ್ದಾಗ ಒಂದು ಇಜ್ಜತ್ ಪಾಸನ್ನು ಇಶ್ಯೂ ಮಾಡಿದ್ರು. 25 ರೂಪಾಯಿಗೆ ಒಂದು BPL ಕುಟುಂಬದ ಒಂದು ಸದಸ್ಯನಿಗೆ ಒಂದು 100 ಕಿಲೋಮೀಟರ್ ಒಳಗಡೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಒಂದು ಇಜ್ಜತ್ ಪಾಸನ್ನು ಕೊಟ್ಟು 25 ರೂಪಾಯಿಯಲ್ಲಿ 1 ತಿಂಗಳಿಗೆ ಅವ್ರು ಟ್ರಾವೆಲ್ ಮಾಡೋ ಅವಕಾಶ ಮಾಡಿಕೊಟ್ಟಿರೋದು ಕೆಎಚ್ ಮುನಿಯಪ್ಪ ಅವರು. ಇಂಥ ಒಳ್ಳೆ ಕೆಲಸಗಳೆಲ್ಲ ಕೆಎಚ್ ಮುನಿಯಪ್ಪ ಅವರು ಮಾಡಿದ್ದಾರೆ. ಮತ್ತು ಜನರಿಗೆ ಅವರು ಎಲ್ರಿಗೂ ಹತ್ತಿರವಾಗಿದ್ದಾರೆ, ಜನ ಸಂಪರ್ಕದಲ್ಲಿದ್ದಾರೆ. ಅದರಿಂದ 7 ಬಾರಿ ಗೆದ್ದಿದ್ದಾರೆ. 8ನೇ ಬಾರಿ ಗೆಲ್ಲೋದನ್ನು ಖಚಿತ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿನ ಮತದಾರರು ಬಿಜೆಪಿಯನ್ನ ಬೆಂಬಲಿಸಲು ಮುಂದಾಗಿದ್ದಾರೆ.
ಆದರೆ ಪಕ್ಷಕ್ಕೆ ಸರಿಯಾದ ಅಭ್ಯರ್ಥಿ ಸಿಗದೆ ಮುನಿಯಪ್ಪಗೆ ಎಲ್ಲ ವಿಧದಲ್ಲೂ ಪೈಪೋಟಿ ನೀಡಲು ಸಾಧ್ಯವಾಗದೇ ಇರುವ ಅಭ್ಯರ್ಥಿಯನ್ನ ಹಾಕುವುದರಿಂದ ಕಳೆದ 4 ಲೋಕಸಭಾ ಚುನಾವಣೆಗಳಲ್ಲಿ ಕಡಿಮೆ ಅಂತರದಲ್ಲಿ ಬಿಜೆಪಿ ಸೋತಿದೆ. ಈ ಬಾರಿ ಕೂಡ ಕ್ಷೇತ್ರದಲ್ಲಿ ಮೋದಿ ಅಲೆ ಹೆಚ್ಚಾಗಿದೆ. ಮುನಿಯಪ್ಪ ವಿರೋಧಿ ಅಲೆ ಕೂಡ ಅಷ್ಟೇ ಜೋರಾಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಮುನಿಯಪ್ಪಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ಕಂಡುಬರುತ್ತಿದ್ದ ಅಲ್ಲಿನ ವಿರೋಧಿ ಗ್ಯಾಂಗ್ ಕೂಡ ಪರೋಕ್ಷವಾಗಿ ಬಿಜೆಪಿಯನ್ನ ಬೆಂಬಲಿಸುವ ಸಾಧ್ಯತೆಗಳಿವೆ. ಹೀಗೆ ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲ್ಲುವ ಅವಕಾಶ ಸಿಕ್ಕಿರುವುದರಿಂದ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಈ ರೀತಿಯಾಗಿದೆ. ಬಿಜೆಪಿ ವಕ್ತಾರ ಛಲವಾದಿ ನಾರಾಯಣಸ್ವಾಮಿ, ಬಿಬಿಎಂಪಿ ಸದಸ್ಯ ಮುನಿಸ್ವಾಮಿ, ಬಿಜೆಪಿ ಪರಿಶಿಷ್ಟ ಜಾತಿ ಪಂಗಡಗಳ ರಾಷ್ಟ್ರೀಯ ಕಾರ್ಯದರ್ಶಿ ಚೀನಾ ರಾಮು, ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ 2 ಬಾರಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವ ಡಿಎಸ್ ವೀರಯ್ಯ, ಕೇಂದ್ರ ಸರ್ಕಾರದಲ್ಲಿ ಉನ್ನತ ಉದ್ಯೋಗಿಯಾಗಿ ಈಗ ಚುನಾವಣೆಗಾಗಿ ಸ್ಪರ್ಧಿಸಲು ರಾಜೀನಾಮೆ ನೀಡಿರುವ ರಮೇಶ್ ಬಾಬು ಇವರೆಲ್ಲರೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಕಳೆದ 1 ವರ್ಷದಿಂದ ಕ್ಷೇತ್ರದಲ್ಲಿ ಸುತ್ತಾಟ ನಡೆಸಿರುವ ಆಕಾಂಕ್ಷಿಗಳು ಬಿಜೆಪಿ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಟಿಕೆಟ್ ಪೈಪೋಟಿಗೆ ಇಳಿದಿರುವ ಈ 5 ಜನ ಟಿಕೆಟ್ ಪಡೆಯಲು ಪ್ರತಿನಿತ್ಯ ಬಿಜೆಪಿ ಮುಖಂಡರನ್ನ ಭೇಟಿಯಾಗುತ್ತಿದ್ದಾರೆ. ಇದು ಬಿಜೆಪಿ ವರಿಷ್ಠರಿಗೆ ತಲೆನೋವಾಗಿದೆ. ಗೆಲುವಿನ ಅವಕಾಶವಿರುವ ಈ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಗೊಂದಲದಿಂದ ಪಕ್ಷಕ್ಕೆ ಎಲ್ಲಿ ಬಂಡಾಯದ ಬಿಸಿ ತಾಗುತ್ತದೆ ಎಂಬ ಭಯ ಬಿಜೆಪಿ ನಾಯಕರಲ್ಲಿ ಮನೆಮಾತಾಗಿದೆ. ಇನ್ನು ಈ ಬಾರಿ ಬಿಜೆಪಿ ಪಕ್ಷ ಯಾರಿಗೆ ಟಿಕೆಟ್ ನೀಡಿದ್ರೂ ಮೋದಿಯನ್ನ ಪ್ರಧಾನಮಂತ್ರಿ ಮಾಡಲು ಎಲ್ಲರೂ ಒಗ್ಗೂಡಿ ಪಕ್ಷವನ್ನ ಕ್ಷೇತ್ರದಲ್ಲಿ ಗೆಲ್ಲಿಸುತ್ತೇವೆ ಎಂದು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಬಿಬಿಎಂಪಿ ಸದಸ್ಯ ಮುನಿಸ್ವಾಮಿ ಹೇಳಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಿಂದ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವು ಒಬ್ಬರನ್ನ ಸಂಸದರನ್ನ ಕಳಿಸ್ತೀರಿ. ಇವತ್ತೇನು ಕಾಂಗ್ರೆಸ್ ಅವರು 30-31 ವರ್ಷದಿಂದ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಗೆದ್ಕೊಂಡ್ಬಂದು ಕೋಲಾರ ಜಿಲ್ಲೆಗೆ ಏನು ಅನ್ಯಾಯ ಮಾಡಿದ್ದಾರೆ. ಶಾಶ್ವತ ನೀರಾವರಿ ಕೊಡ್ತೀನಿ ಅಂತ ಹೇಳಿದ್ರು, ಅಚ್ಚುಮತ್ತು ಗಾಲಿ ಕಾರ್ಖಾನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಮತ್ತೆ ಇವೆಲ್ಲ ಏನು ಮತ್ತೆ ಗಣಿ ನಾವು ಆರಂಭ ಮಾಡ್ತೀನಿ ಅಂತ ಹೇಳಿದ್ರು. ಇದನ್ನೆಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು 31 ವರ್ಷದಿಂದ ನಮ್ಮ ಈ ಕೋಲಾರ ಜಿಲ್ಲೆ ಎಲ್ಲ ರೈತರುಗಳಿಗೆ ಅಣ್ಣ ತಮ್ಮದರಿಗೆ ಅಕ್ಕ ತಂಗಿಯರಿಗೆಲ್ಲ ಅನ್ಯಾಯ ಮಾಡಿರೋದು ಎಲ್ಲರೂ ಮನಸ್ಸಲ್ಲೂ ದೃಢವಾಗಿ ನಿರ್ಧಾರ ತಗೊಂಡಿದ್ದಾರೆ. ನಾವು ಈ ಸಲ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಸೋಲಿಸಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ಅವ್ರೇನ್ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ಇದು ದಿಕ್ಸೂಚಿ. ನಮ್ಮ ಪಕ್ಷದಲ್ಲಿ ಯಾರೇ ಹೈಕಮಾಂಡ್ ಯಾರಿಗೆ ಸೂಚಿದ್ರೂ ಒಬ್ಬ ಅಭ್ಯರ್ಥಿಗೆ ನಾವು ಇದೇ ರೀತಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀರಿ. ನಾನು ಒಬ್ಬನ ಆಕಾಂಕ್ಷಿ, ಯಾರಿಗೆ ಟಿಕೆಟ್ ಕೊಟ್ರೂ ಇದೇ ರೀತಿ ಹುಮ್ಮಸ್ಸಾಗಿ ನಾವು ಕೆಲಸ ಮಾಡ್ತೀರಿ ಎಲ್ಲ ಒಗ್ಗಟ್ಟಾಗಿ. ಒಟ್ಟಾರೆಯಾಗಿ ಮುನಿಯಪ್ಪರವರ ವಿರೋಧಿ ಅಲೆ ಹಾಗೂ ಮೋದಿ ಅಲೆಯಲ್ಲಿ ಕೋಲಾರ ಕ್ಷೇತ್ರವನ್ನ ಗೆಲ್ಲಲು ಸಿದ್ಧವಾಗಿರುವ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳ ಗೊಂದಲ ಬಿಜೆಪಿಗೆ ಬಿಸಿ ತುಪ್ಪವಾಗಿದೆ. ಇನ್ನು ನಾಮಪತ್ರ ಸಲ್ಲಿಸಲು ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಬಿಜೆಪಿ ಯಾರಿಗೆ ಟಿಕೆಟ್ ನೀಡುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಒತ್ತಿ.